ಸ್ವಲ್ಪ ಯಾಮಾರಿದ್ರೂ ರಾಷ್ಟ್ರ ರಾಜಧಾನಿಯಲ್ಲಿ ಮಹಾ ದಾಳಿಯೊಂದು ನಡೆದು ಹೋಗ್ತಾ ಇತ್ತು. ಪಹಲ್ಗಾಮ್ ರೀತಿ ಅಮಾಯಕರ ನೆತ್ತರು ಹರಿತಾ ಇತ್ತು. ಆದರೆ ಭಾರತದ ಗುಪ್ತಚರ ಸಂಸ್ಥೆ ಉಗ್ರ ದಾಳಿಯ ಸಂಚನ್ನ ವಿಫಲಗೊಳಿಸಿದೆ. ಹೇಗೆ ಅಂತೀರಾ ಈ ರಿಪೋರ್ಟ್ ನೋಡಿ. ದೆಹಲಿಯಲ್ಲಿ ಸಂಭವಿಸಬಹುದಾಗಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಭಾರತದ ಗುಪ್ತಚರ ಸಂಸ್ಥೆಗಳು ವಿಫಲಗೊಳಿಸಿವೆ. ಇಬ್ಬರು ಖತರ್ನಾಕ್ ಭಯೋತ್ಪಾದಕರು ಪೊಲೀಸರ ಅತಿಥಿಯಾಗಿದ್ದಾರೆ. ಸದ್ಯ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಆಗಬಹುದಾದ ಮತ್ತೊಂದು ದಾಳಿಯನ್ನ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟಿದೆ. ಪಾಕ್ ಐಎಸ್ಐನ ಇಬ್ಬರು ಭಯೋತ್ಪಾದಕರ ಬಂಧನ. ಹೆಡೆಮುರಿ ಕಟ್ಟಿದ ಭಾರತದ ಗುಪ್ತಚರ ದಳ. ಹೌದು, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಚು ರೂಪಿಸಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಹತ್ತಿಕ್ಕುವಲ್ಲಿ ಭಾರತದ ಗುಪ್ತಚರ ಸಂಸ್ಥೆಗಳು ಯಶಸ್ವಿಯಾಗಿವೆ. ಬೃಹತ್ ಕಾರ್ಯಾಚರಣೆ ನಡೆಸಿ ಏಜೆಂಟ್ಗಳನ್ನು ಬಂಧಿಸಿ ಆಗಬಹುದಾಗಿದ್ದ ದೊಡ್ಡ ದುರಂತವನ್ನು ತಡೆದಿದೆ. ಪಾಕ್ ಐಎಸ್ಐ ಸಂಸ್ಥೆಯು ದೆಹಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆಸಲು ಸಂಚು ರೂಪಿಸಿತ್ತು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮೊದಲೇ ದೆಹಲಿಯಲ್ಲಿ ದಾಳಿ ಮಾಡಲು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಸಜ್ಜಾಗಿದ್ದರು. ಆದರೆ ಐಎಸ್ಐನ ತರಬೇತಿ ಪಡೆದ ಏಜೆಂಟ್ಗಳನ್ನು ಭಾರತದ ಗುಪ್ತಚರ ದಳ ಪತ್ತೆ ಹಚ್ಚಿ 3 ತಿಂಗಳ ಕಾಲ ನಡೆದ ರಹಸ್ಯ ಕಾರ್ಯಾಚರಣೆ ನಡೆಸಿ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಪಾಕ್ ಐಎಸ್ಐ ಏಜೆಂಟ್ ಅನ್ಸಾರುಲ್ ಮಿಯಾ ಅನ್ಸಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೆಡೆ ಭಾರತದ ಯೂಟ್ಯೂಬರ್ಗಳ ಬಳಕೆ, ಇನ್ನೊಂದೆಡೆ ದೆಹಲಿಯಲ್ಲಿರುವ ಪಾಕ್ ಹೈಕಮಿಷನ್ ಸಿಬ್ಬಂದಿಗಳ ಕೈವಾಡದ ಬಗ್ಗೆಯೂ ತನಿಖಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಐಎಸ್ಐ ಅಧಿಕಾರಿಗಳಾದ ಮುಜಾಮಿಲ್ ಮತ್ತು ಹೇಸಾರ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಭಾರತಕ್ಕೆ ಅನ್ಸಾರಿ ಬಂದಿದ್ದ ಹೇಗೆ? ನೇಪಾಳ ಮೂಲಕ ಏಜೆಂಟ್ ಒಬ್ಬ ದೆಹಲಿ ಪ್ರವೇಶಿಸಿದ್ದ. ಜನವರಿಯಲ್ಲಿ ಭಾರತದ ಗುಪ್ತಚರ ದಳಕ್ಕೆ ಈ ಬಗ್ಗೆ ಒಂದು ಸುಳಿವು ಸಿಕ್ಕಿತ್ತು. ಪಾಕ್ ಇಂಟೆಲಿಜೆನ್ಸ್ ಓರ್ವ ಗೂಢಾಚಾರನನ್ನ ಕಳುಹಿಸಿದೆ ಎಂದು ಮಾಹಿತಿ ಇತ್ತು. ಆತ ಸೂಕ್ಷ್ಮ ದಾಖಲೆಗಳು, ಚಿತ್ರಗಳು ಮತ್ತು ಗೂಗಲ್ ಕೋ ಆರ್ಡಿನೇಟ್ಸ್ ಮಾಹಿತಿಗಳನ್ನು ಕಲೆ ಹಾಕಲು ಬಂದಿದ್ದಾನೆ ಎಂಬ ಮಾಹಿತಿ ಇತ್ತು. ಸಶಸ್ತ್ರ ಪಡೆಗಳ ಮಾಹಿತಿಯನ್ನ ಬಳಸಿ ದಾಳಿ ಮಾಡಲು ಯೋಜನೆ ಹಾಕಲಾಗಿತ್ತು. ಆದರೂ ಗುಪ್ತಚರ ಅಧಿಕಾರಿಗಳು ಫೆಬ್ರವರಿ ಮಧ್ಯದವರೆಗೆ ಕಾಯಬೇಕಾಯಿತು. ಆತ ಮಿಲಿಟರಿಯ ಸೂಕ್ಷ್ಮ ಹಾಗೂ ರಹಸ್ಯ ದಾಖಲೆಗಳನ್ನು ಕಲೆ ಹಾಕಿದ್ದ. ಅನ್ಸಾರಿ ವಿರುದ್ಧ ರಹಸ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಒಟ್ಟಾರೆ ಪಾಕ್ ಗುಪ್ತಚರ ಇಲಾಖೆ ಭಾರತದ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ. ಅವರು ಇಂಥವರನ್ನ ಭಾರತದ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟುತ್ತಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಸ್ವಲ್ಪ ಯಾಮಾರಿದ್ರೂ ರಾಷ್ಟ್ರ ರಾಜಧಾನಿಯಲ್ಲಿ ಮಹಾ ದಾಳಿಯೊಂದು ನಡೆದು ಹೋಗ್ತಾ ಇತ್ತು. ಪಹಲ್ಗಾಮ್ ರೀತಿ ಅಮಾಯಕರ ನೆತ್ತರು ಹರಿತಾ ಇತ್ತು. ಆದರೆ ಭಾರತದ ಗುಪ್ತಚರ ಸಂಸ್ಥೆ ಉಗ್ರ ದಾಳಿಯ ಸಂಚನ್ನ ವಿಫಲಗೊಳಿಸಿದೆ. ಹೇಗೆ ಅಂತೀರಾ ಈ ರಿಪೋರ್ಟ್ ನೋಡಿ. ದೆಹಲಿಯಲ್ಲಿ ಸಂಭವಿಸಬಹುದಾಗಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಭಾರತದ ಗುಪ್ತಚರ ಸಂಸ್ಥೆಗಳು ವಿಫಲಗೊಳಿಸಿವೆ. ಇಬ್ಬರು ಖತರ್ನಾಕ್ ಭಯೋತ್ಪಾದಕರು ಪೊಲೀಸರ ಅತಿಥಿಯಾಗಿದ್ದಾರೆ. ಸದ್ಯ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಆಗಬಹುದಾದ ಮತ್ತೊಂದು ದಾಳಿಯನ್ನ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟಿದೆ. ಪಾಕ್ ಐಎಸ್ಐನ ಇಬ್ಬರು ಭಯೋತ್ಪಾದಕರ ಬಂಧನ. ಹೆಡೆಮುರಿ ಕಟ್ಟಿದ ಭಾರತದ ಗುಪ್ತಚರ ದಳ. ಹೌದು, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಚು ರೂಪಿಸಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಹತ್ತಿಕ್ಕುವಲ್ಲಿ ಭಾರತದ ಗುಪ್ತಚರ ಸಂಸ್ಥೆಗಳು ಯಶಸ್ವಿಯಾಗಿವೆ. ಬೃಹತ್ ಕಾರ್ಯಾಚರಣೆ ನಡೆಸಿ ಏಜೆಂಟ್ಗಳನ್ನು ಬಂಧಿಸಿ ಆಗಬಹುದಾಗಿದ್ದ ದೊಡ್ಡ ದುರಂತವನ್ನು ತಡೆದಿದೆ. ಪಾಕ್ ಐಎಸ್ಐ ಸಂಸ್ಥೆಯು ದೆಹಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆಸಲು ಸಂಚು ರೂಪಿಸಿತ್ತು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮೊದಲೇ ದೆಹಲಿಯಲ್ಲಿ ದಾಳಿ ಮಾಡಲು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಸಜ್ಜಾಗಿದ್ದರು. ಆದರೆ ಐಎಸ್ಐನ ತರಬೇತಿ ಪಡೆದ ಏಜೆಂಟ್ಗಳನ್ನು ಭಾರತದ ಗುಪ್ತಚರ ದಳ ಪತ್ತೆ ಹಚ್ಚಿ 3 ತಿಂಗಳ ಕಾಲ ನಡೆದ ರಹಸ್ಯ ಕಾರ್ಯಾಚರಣೆ ನಡೆಸಿ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಪಾಕ್ ಐಎಸ್ಐ ಏಜೆಂಟ್ ಅನ್ಸಾರುಲ್ ಮಿಯಾ ಅನ್ಸಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೆಡೆ ಭಾರತದ ಯೂಟ್ಯೂಬರ್ಗಳ ಬಳಕೆ, ಇನ್ನೊಂದೆಡೆ ದೆಹಲಿಯಲ್ಲಿರುವ ಪಾಕ್ ಹೈಕಮಿಷನ್ ಸಿಬ್ಬಂದಿಗಳ ಕೈವಾಡದ ಬಗ್ಗೆಯೂ ತನಿಖಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಐಎಸ್ಐ ಅಧಿಕಾರಿಗಳಾದ ಮುಜಾಮಿಲ್ ಮತ್ತು ಹೇಸಾರ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಭಾರತಕ್ಕೆ ಅನ್ಸಾರಿ ಬಂದಿದ್ದ ಹೇಗೆ? ನೇಪಾಳ ಮೂಲಕ ಏಜೆಂಟ್ ಒಬ್ಬ ದೆಹಲಿ ಪ್ರವೇಶಿಸಿದ್ದ. ಜನವರಿಯಲ್ಲಿ ಭಾರತದ ಗುಪ್ತಚರ ದಳಕ್ಕೆ ಈ ಬಗ್ಗೆ ಒಂದು ಸುಳಿವು ಸಿಕ್ಕಿತ್ತು.
ಪಾಕ್ ಇಂಟೆಲಿಜೆನ್ಸ್ ಓರ್ವ ಗೂಢಾಚಾರನನ್ನ ಕಳುಹಿಸಿದೆ ಎಂದು ಮಾಹಿತಿ ಇತ್ತು. ಆತ ಸೂಕ್ಷ್ಮ ದಾಖಲೆಗಳು, ಚಿತ್ರಗಳು ಮತ್ತು ಗೂಗಲ್ ಕೋ ಆರ್ಡಿನೇಟ್ಸ್ ಮಾಹಿತಿಗಳನ್ನು ಕಲೆ ಹಾಕಲು ಬಂದಿದ್ದಾನೆ ಎಂಬ ಮಾಹಿತಿ ಇತ್ತು. ಸಶಸ್ತ್ರ ಪಡೆಗಳ ಮಾಹಿತಿಯನ್ನ ಬಳಸಿ ದಾಳಿ ಮಾಡಲು ಯೋಜನೆ ಹಾಕಲಾಗಿತ್ತು. ಆದರೂ ಗುಪ್ತಚರ ಅಧಿಕಾರಿಗಳು ಫೆಬ್ರವರಿ ಮಧ್ಯದವರೆಗೆ ಕಾಯಬೇಕಾಯಿತು. ಆತ ಮಿಲಿಟರಿಯ ಸೂಕ್ಷ್ಮ ಹಾಗೂ ರಹಸ್ಯ ದಾಖಲೆಗಳನ್ನು ಕಲೆ ಹಾಕಿದ್ದ. ಅನ್ಸಾರಿ ವಿರುದ್ಧ ರಹಸ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಒಟ್ಟಾರೆ ಪಾಕ್ ಗುಪ್ತಚರ ಇಲಾಖೆ ಭಾರತದ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ. ಅವರು ಇಂಥವರನ್ನ ಭಾರತದ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟುತ್ತಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಸ್ವಲ್ಪ ಯಾಮಾರಿದ್ರೂ ರಾಷ್ಟ್ರ ರಾಜಧಾನಿಯಲ್ಲಿ ಮಹಾ ದಾಳಿಯೊಂದು ನಡೆದು ಹೋಗ್ತಾ ಇತ್ತು. ಪಹಲ್ಗಾಮ್ ರೀತಿ ಅಮಾಯಕರ ನೆತ್ತರು ಹರಿತಾ ಇತ್ತು. ಆದರೆ ಭಾರತದ ಗುಪ್ತಚರ ಸಂಸ್ಥೆ ಉಗ್ರ ದಾಳಿಯ ಸಂಚನ್ನ ವಿಫಲಗೊಳಿಸಿದೆ. ಹೇಗೆ ಅಂತೀರಾ ಈ ರಿಪೋರ್ಟ್ ನೋಡಿ. ದೆಹಲಿಯಲ್ಲಿ ಸಂಭವಿಸಬಹುದಾಗಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಭಾರತದ ಗುಪ್ತಚರ ಸಂಸ್ಥೆಗಳು ವಿಫಲಗೊಳಿಸಿವೆ. ಇಬ್ಬರು ಖತರ್ನಾಕ್ ಭಯೋತ್ಪಾದಕರು ಪೊಲೀಸರ ಅತಿಥಿಯಾಗಿದ್ದಾರೆ. ಸದ್ಯ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಆಗಬಹುದಾದ ಮತ್ತೊಂದು ದಾಳಿಯನ್ನ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟಿದೆ. ಪಾಕ್ ಐಎಸ್ಐನ ಇಬ್ಬರು ಭಯೋತ್ಪಾದಕರ ಬಂಧನ. ಹೆಡೆಮುರಿ ಕಟ್ಟಿದ ಭಾರತದ ಗುಪ್ತಚರ ದಳ. ಹೌದು, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಚು ರೂಪಿಸಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಹತ್ತಿಕ್ಕುವಲ್ಲಿ ಭಾರತದ ಗುಪ್ತಚರ ಸಂಸ್ಥೆಗಳು ಯಶಸ್ವಿಯಾಗಿವೆ. ಬೃಹತ್ ಕಾರ್ಯಾಚರಣೆ ನಡೆಸಿ ಏಜೆಂಟ್ಗಳನ್ನ ಬಂಧಿಸಿ ಆಗಬಹುದಾಗಿದ್ದ ದೊಡ್ಡ ದುರಂತವನ್ನು ತಡೆದಿದೆ. ಪಾಕ್ ಐಎಸ್ಐ ಸಂಸ್ಥೆಯು ದೆಹಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆಸಲು ಸಂಚು ರೂಪಿಸಿತ್ತು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮೊದಲೇ ದೆಹಲಿಯಲ್ಲಿ ದಾಳಿ ಮಾಡಲು ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಸಜ್ಜಾಗಿದ್ದರು. ಆದರೆ ಐಎಸ್ಐನ ತರಬೇತಿ ಪಡೆದ ಏಜೆಂಟ್ಗಳನ್ನ ಭಾರತದ ಗುಪ್ತಚರ ದಳ ಪತ್ತೆ ಹಚ್ಚಿ 3 ತಿಂಗಳ ಕಾಲ ನಡೆದ ರಹಸ್ಯ ಕಾರ್ಯಾಚರಣೆ ನಡೆಸಿ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಪಾಕ್ ಐಎಸ್ಐ ಏಜೆಂಟ್ ಅನ್ಸಾರುಲ್ ಮಿಯಾ ಅನ್ಸಾರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೆಡೆ ಭಾರತದ ಯೂಟ್ಯೂಬರ್ಗಳ ಬಳಕೆ, ಇನ್ನೊಂದೆಡೆ ದೆಹಲಿಯಲ್ಲಿರುವ ಪಾಕ್ ಹೈಕಮಿಷನ್ ಸಿಬ್ಬಂದಿಗಳ ಕೈವಾಡದ ಬಗ್ಗೆಯೂ ತನಿಖಾಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಐಎಸ್ಐ ಅಧಿಕಾರಿಗಳಾದ ಮುಜಾಮಿಲ್ ಮತ್ತು ಹೇಸಾರ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಈ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಭಾರತಕ್ಕೆ ಅನ್ಸಾರಿ ಬಂದಿದ್ದು ಹೇಗೆ? ನೇಪಾಳ ಮೂಲಕ ಏಜೆಂಟ್ ಒಬ್ಬ ದೆಹಲಿ ಪ್ರವೇಶಿಸಿದ್ದ. ಜನವರಿಯಲ್ಲಿ ಭಾರತದ ಗುಪ್ತಚರ ದಳಕ್ಕೆ ಈ ಬಗ್ಗೆ ಒಂದು ಸುಳಿವು ಸಿಕ್ಕಿತ್ತು. ಪಾಕ್ ಇಂಟೆಲಿಜೆನ್ಸ್ ಓರ್ವ ಗೂಢಾಚಾರನನ್ನ ಕಳುಹಿಸಿದೆ ಎಂದು ಮಾಹಿತಿ ಇತ್ತು. ಆತ ಸೂಕ್ಷ್ಮ ದಾಖಲೆಗಳು, ಚಿತ್ರಗಳು ಮತ್ತು ಗೂಗಲ್ ಕೋ ಆರ್ಡಿನೇಟ್ಸ್ ಮಾಹಿತಿಗಳನ್ನು ಕಲೆ ಹಾಕಲು ಬಂದಿದ್ದಾನೆ ಎಂಬ ಮಾಹಿತಿ ಇತ್ತು. ಸಶಸ್ತ್ರ ಪಡೆಗಳ ಮಾಹಿತಿಯನ್ನ ಬಳಸಿ ದಾಳಿ ಮಾಡಲು ಯೋಜನೆ ಹಾಕಲಾಗಿತ್ತು. ಆದರೂ ಗುಪ್ತಚರ ಅಧಿಕಾರಿಗಳು ಫೆಬ್ರವರಿ ಮಧ್ಯದವರೆಗೆ ಕಾಯಬೇಕಾಯಿತು. ಆತ ಮಿಲಿಟರಿಯ ಸೂಕ್ಷ್ಮ ಹಾಗೂ ರಹಸ್ಯ ದಾಖಲೆಗಳನ್ನು ಕಲೆ ಹಾಕಿದ್ದ. ಅನ್ಸಾರಿ ವಿರುದ್ಧ ರಹಸ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಒಟ್ಟಾರೆ ಪಾಕ್ ಗುಪ್ತಚರ ಇಲಾಖೆ ಭಾರತದ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ. ಅವರು ಇಂಥವರನ್ನ ಭಾರತದ ಗುಪ್ತಚರ ಇಲಾಖೆ ಹೆಡೆಮುರಿ ಕಟ್ಟುತ್ತಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಸ್ವಲ್ಪ ಯಾಮಾರಿದ್ರೂ ರಾಷ್ಟ್ರ ರಾಜಧಾನಿಯಲ್ಲಿ ಮಹಾ ದಾಳಿಯೊಂದು ನಡೆದು ಹೋಗ್ತಾ ಇತ್ತು. ಪಹಲ್ಗಾಮ್ ರೀತಿ ಅಮಾಯಕರ ನೆತ್ತರು ಹರಿತಾ ಇತ್ತು. ಆದರೆ ಭಾರತದ ಗುಪ್ತಚರ ಸಂಸ್ಥೆ ಉಗ್ರ ದಾಳಿಯ ಸಂಚನ್ನ ವಿಫಲಗೊಳಿಸಿದೆ. ಹೇಗೆ ಅಂತೀರಾ ಈ ರಿಪೋರ್ಟ್ ನೋಡಿ. ದೆಹಲಿಯಲ್ಲಿ ಸಂಭವಿಸಬಹುದಾಗಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಭಾರತದ ಗುಪ್ತಚರ ಸಂಸ್ಥೆಗಳು ವಿಫಲಗೊಳಿಸಿವೆ. ಇಬ್ಬರು ಖತರ್ನಾಕ್ ಭಯೋತ್ಪಾದಕರು ಪೊಲೀಸರ ಅತಿಥಿಯಾಗಿದ್ದಾರೆ. ಸದ್ಯ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಆಗಬಹುದಾದ